ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವ ಬಿಎ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಮೇಘನಾ ಪ್ರಸ್ತುತ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದು ನಂತರ ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಮೇಘನಾ ಅವರು ನೂತನ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ಕ್ಲಾಸ್ ಮುಗಿಸಿ 4:30 ಸುಮಾರಿಗೆ ತಮ್ಮ ದ್ವಿಚಕ್ರ ವಾಹನದ ಬಳಿ ತೆರಳುತ್ತಿದ್ರು. ಈ ವೇಳೆ ಕಾರ್ತಿಕ್ ಮತ್ತು ವಿನೋದ್ ಎಂಬ ಇಬ್ಬರು ಯುವಕರು ಆಕೆಯನ್ನ ಮೇಡಂ ಮೇಡಂ ಎಂದು ಕರೆದು ಚುಡಾಯಿಸಲು ಯತ್ನಿಸಿದ್ದಾರೆ. ಮೇಘನಾ ಅವರು ನೀವು ಯಾರು ಎಂದು ಪ್ರಶ್ನಿಸಿದಾಗ ಅವರಿಬ್ಬರು ಹತ್ತಿರ ಬಂದು ಅನುಚಿತವಾಗಿ ವರ್ತಿಸಲು ಯತ್ನಿಸಿದ್ದಾರೆ. ತಕ್ಷಣ ಸ್ವಯಂ ರಕ್ಷಣೆಗಾಗಿ ಮೇಘನಾ ಅವರು ಆರೋಪಿಗಳ ಕೆನ್ನೆಗೆ ಹೊಡೆದು ತಳ್ಳಿ ಅಲ್ಲಿಂದ ಮನೆಗೆ ಬಂದಿದ್ದಾರೆ ಹಾಗೂ ನಡೆದ ವಿಷಯವನ್ನ ತಾಯಿಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಅದೇ ದಿನ ರಾತ್ರಿ ಸುಮಾರು 8:30 ವೇಳೆಗೆ ಕಾರ್ತಿಕ್ ವಿನೋದ್ ಸೇರಿದಂತೆ ಸುಮಾರು 10 ಜನರ ಗುಂಪು ಆಶ್ರಯ ಬಡಾವಣೆಯಲ್ಲಿರುವ ಮೇಘನಾ ಅವರ ಮನೆಗೆ ನುಗ್ಗಿದೆ. ನಮ್ಮ ಮುಂದೆಯೇ ನಮಗೆ ಒಡೆದು ತಳ್ಳುತ್ತೀಯ, ನಿನಗೆ ಎಷ್ಟು ಧೈರ್ಯ ಎಂದು ಕೂಗಾಡಿ ಕಾರ್ತಿಕ್ ಎಂಬಾತ ತನ್ನ ಕೈಯಲ್ಲಿದ್ದ ಮಡಚುವ ಬ್ಲೇಡ್ ಚಾಕುವಿನಿಂದ ಮೇಘನಾ ಅವರ ಹೊಟ್ಟೆಗೆ ಚುಚ್ಚಿ ರಕ್ತಗಾಯ ಮಾಡಿದ್ದಾನೆ ಎಂದು ಚಿಂತಾಮಣಿ ನಗರ ಠಾಣೆಯಲ್ಲಿ ದಾಖಲಾಗಿರುವ ದೂರಿನಲ್ಲಿ ವಿವರಿಸಲಾಗಿದೆ. ಘಟನೆ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನನ್ನ ಹೆಸರು ನಿಹಾರಿಕಾ. ನಾನು ಮನೆಯಲ್ಲಿರುವಾಗ ನಮ್ಮಮ್ಮ ಊರಿಗೆ ಹೋಗಿದ್ರು. ಮನೇಲಿ ಯಾರೂ ಇಲ್ಲ. ನಾನು ನಮ್ಮ ಅಕ್ಕ ಇರೋದು. ಅವ್ರು ಯಾರೂ ಬಂದುಬಿಟ್ಟು ಜುಟ್ಟಿಟ್ಕೊಂಡು ಹೊಟ್ಟೆಗೆ ಹೆಂಗಂದ್ರೆ ಹಂಗೆ ಹೊಡೆದ್ಬಿಟ್ಟು ನಮ್ಮ ಅಕ್ಕನ ಚಾಕುವಲ್ಲೆಲ್ಲ ಕೊಯ್ದುಬಿಟ್ಟು ಮತ್ತು ನಮ್ಮ ಅಕ್ಕನ ಚಾಕುವಲ್ಲಿ ಕೊಯ್ದುಬಿಟ್ಟು ನನ್ನ ಹೊಟ್ಟೆ ಗುದ್ದುಬಿಟ್ಟು ಜುಟ್ಟಿಟ್ಕೊಂಡು ಹೊಡೆದ್ರು. ನನಗೆ ಗೊತ್ತಿಲ್ಲ. ಒಂದು 40 ಜನ. ಏನಂತ ಹೇಳಿ ಹೊಡೆದ್ರು? ನಿಮ್ಮಮ್ಮ ಎಲ್ಲಿ, ನಿಮ್ಮಮ್ಮ ಬಂದರೆ ನಿಮ್ಮಮ್ಮನೆಲ್ಲರೂ ಸಾಯಿಸಿಬಿಡ್ತೀರಿ ಅಂತೆಲ್ಲ ಬೆದರಿಸಿದ್ರು ಸರ್. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ.